ಅದಕ್ಕಿಂತ ಹೆಚ್ಚಾಗಿ DCM DK ಶಿವಕುಮಾರ್ ಅವರ ಜೊತೆ ನೀವು ಗುರುತಿಸ್ಕೊಂಡಿದ್ದೀರಿ. ಬಹಳ ಅವ್ರಿಗೆ ಬಹಳ ಹತ್ರ ಇರುವಂತ ಹುಡುಗ ಶ್ರೇಯಸ್ ಅನ್ನುವಂಥ ಮಾತುಗಳು ಕೂಡ ಈಗ ಹೊರಗಡೆ ಹರಿದಾಡ್ತಾ ಇದೆ. ನಾವು ಅದನ್ನ ಗಮನಿಸ್ತಾ ಹೋಗ್ಬೋದು. ಸೊ ಇವರೆಲ್ಲರ ಒಂದು ಸ್ಟ್ರೆಂತ್ ಗೈಡೆನ್ಸ್ ಎಷ್ಟು ಪ್ಲಸ್ ಪಾಯಿಂಟ್ ಆಗುತ್ತೆ ಅಂಡ್ ಏನ್ ಕಲ್ತ್ಕೊಂಡಿದ್ದೀರಿ ನೀವು ಅವರಿಂದ? ಆಕ್ಚುಲಿ ಅವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಹ ಬರಬೇಕಾಗಿತ್ತು. ಅವ್ರಿಗೆ ಶೆಡ್ಯೂಲ್ ಸ್ವಲ್ಪ ವ್ಯತ್ಯಾಸ ಆಗಿದ್ದು ಅವರು ಬರೋಕ್ಕಾಗಿಲ್ಲ. ಅದು ನನಗನ್ನಿಸ್ತು, ನಾನು ಇಷ್ಟು ಅವರು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಆ ನಂಬಿಕೆ ನಾನು ಉಳಿಸ್ಕೊಬೇಕು, ಪ್ರಾಮಾಣಿಕವಾಗಿ ಅವ್ರಿಗೆಲ್ಲ ನಮ್ಮ ಪಕ್ಷಕ್ಕೆ ನಾನು ಇರಬೇಕು ಅನ್ನೋದು ನನಗೆ ತುಂಬ ಅನ್ನಿಸ್ತು. ಪ್ಲಸ್ ನನ್ನ ಪಕ್ಷಕ್ಕೆ ನಮ್ಮ ನಾಯಕರಿಗೆ ನನಗೆ ಹೆಮ್ಮೆ ಅನ್ನಿಸ್ತು. ಅವ್ರ ಬಗ್ಗೆ ಆ ನಂಬಿಕೆನ ನಾನು ಉಳಿಸ್ಕೊಬೇಕು, ಬದ್ಧನಾಗಿರ್ಬೇಕು ಅದಕ್ಕೆ. ಸೊ ಅಂದ್ರೆ ಇವಾಗ ಇದು ಶ್ರೇಯಸ್ ಗೆಲುವು ಅನ್ನೋದಕ್ಕಿಂತ ಪಕ್ಷದ ಗೆಲುವು ಆಗ್ತಾ ಇದೆ ಅಂಡ್ ಎಲ್ಲರೂ ಕೂಡ ಸ್ವತಂತ್ರವಾಗಿ ಇದರಲ್ಲಿ ಕ್ಯಾಂಪೇನಿಂಗ್ ತೊಡಗಿಸ್ಕೊಂಡಿದ್ದಾರೆ. ಅರಸೀಕೆರೆ ಶಾಸಕರ ದೊಡ್ಡ ಬೆಂಬಲ ನಿಮ್ಗಿದೆ ಅಂತ ಕೂಡ ನಾವು ಕೇಳ್ಪಟ್ವಿ. ಸೊ ಯಾವ ತರ ನಡೀತಾ ಇದೆ? ಎಲ್ಲ ತಾಲೂಕಲ್ಲೂ ಈಗ ಅವರೇ ಮುಂದಾಳ್ತ್ವ. ಎಲ್ಲ ಈಗ ಅರಸೀಕೆರೆ ಮಾನ್ಯ ಶಿವಲಿಂಗಣ್ಣ ಅವರವರು, ಬೇಲೂರಲ್ಲಿ ಶಿವರಾಮಣ್ಣ ಅವರು, ಇವತ್ತು ನಾವು ಇಲ್ಲೆಲ್ಲ ಪ್ರಚಾರ ಮಾಡಿದ್ವಿ. ಅವರವರ ಮುಂದಾಳತ್ವದಲ್ಲಿ ತಗೊಂಡು ಅವರೇ ಇಂಥ ಕಡೆ ಬಾ, ಈಗ ಬಾ ನಾವೆಲ್ಲ ರೆಡಿ ಮಾಡಿದ್ದೀವಿ, ನೀನು ಬಂದು ಅವ್ರು ಹೇಳ್ತಾರೆ ಅಷ್ಟೇ, ನೀನು ಬಂದು ಭಾಷಣ ಮಾಡ್ಬಿಟ್ಟು ಹೋಗು, ನಾವೆಲ್ಲ ರೆಡಿ ಮಾಡಿರ್ತೀವಿ ಅಂತಾರೆ. ಆ ಮುಂದಾಳತ್ವ ತಗೊಂಡು ನಮ್ಮ ಫ್ಯಾಮಿಲಿಲಿ ಹೇಗೆ ಒಂದು ಕುಟುಂಬ ಅಂತ ಹೇಳಿದಾಗೆ ನಮ್ಮ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಒಂದು ಕುಟುಂಬನ ಮುನ್ನಡೆಸ್ತಾರೆ, ಅದೇ ರೀತಿ ಅವರೆಲ್ಲ ನನಗೆ ಧೈರ್ಯ ತುಂಬಿ ಮುನ್ನಡೆಸ್ತಿದ್ದಾರೆ. ಆ ಧೈರ್ಯದ ಮೇಲೆ ನಾನು ಚುನಾವಣೆ ಎದುರಿಸ್ತಿದ್ದೀನಿ, ಒಳ್ಳೇದಾಗುತ್ತೆ. ಈಗ ಪ್ರಜ್ವಲ್ ಅವರನ್ನ ತೆಗೆದುಕೊಂಡಾಗ ಸೊ ಅವ್ರು ಹೇಳ್ತಾರೆ, ನಾವು ಸಾಕಷ್ಟು ಡೆವಲಪ್ಮೆಂಟ್ ಮಾಡಿದೀನಿ, ಒಂದು 11,000 ಸಾವಿರ ಕೋಟಿ ದುಡ್ಡನ್ನ ನಾನು ಕ್ಷೇತ್ರಕ್ಕೆ ತಂದಿದ್ದೀನಿ, ಸೊ ಸಾಕಷ್ಟು ಫ್ಯಾಕ್ಟ್ರೀಸ್ ಅಂದ್ರೆ ಇಂಡಸ್ಟ್ರೀಸ್ ನ ತಗೊಬಂದಿದ್ದೀನಿ, ಈ ತರ ಏನಾದ್ರು ಹೇಳ್ಬಹುದು. ಸೊ ಅದಕ್ಕೆ ನೀವು ಏನ್ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀರಾ, ಅಥವಾ ಅವರು ಮಾಡಿರುವಂತಹ ಡೆವಲಪ್ಮೆಂಟ್ ಅಲ್ಲಿ ನೀವು ಎಷ್ಟು ಗಮನಿಸಿದ್ದೀರಾ, ಎಷ್ಟು % ಅವ್ರು ಇನ್ನೂ ಬಾಕಿ ಉಳಿಸಿದ್ದಾರೆ ಅಂತ ಅನ್ಸುತ್ತೆ, ಅದನ್ನ ನೀವು ಫುಲ್ಫಿಲ್ ಮಾಡಬಹುದು ಅನ್ಸುತ್ತೆ? ಈಗ MP ಲ್ಯಾಡ್ ಅನುದಾನ ಬರದೆ ಒಬ್ಬ ಸಂಸತ್ ಸದಸ್ಯರಿಗೆ 5 ಕೋಟಿ ಅಂತ ಅನ್ಕೊಂತೀನಿ. 12,000 ಕೋಟಿ ಎಲ್ಲಿ ತಂದು ಅನ್ನೋದು ನನಗೂ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಬಹುಶಃ ಅತಿ ಸ್ಟ್ರಾಂಗೆಸ್ಟ್ ಸಂಸದರು ಸಹ ನಮ್ಮ ರಾಜ್ಯ BJPಯಲ್ಲಿ ತಂದಿರೋದ್ ಕಾರಣ ಅದು ಇವರು ಯಾವ ಮಟ್ಟದಲ್ಲಿ ಯಾವ ಕ್ಯಾಲ್ಕುಲೇಷನ್ ಅಲ್ಲಿ ಹೇಳ್ತಿದ್ದಾರೆ ಅನ್ನೋದು ಅದು ಯಕ್ಷ ಪ್ರಶ್ನೆ. ಒಂದು. ಎರಡನೇದು, ಯಾವುದು ಕೈಗಾರಿಕೆಗಳು ಅಂತದ್ದು ನಮ್ಮ ಜಿಲ್ಲೆಯಲ್ಲಿ ಇಲ್ಲ. ನಾನು ಕಳೆದು ವಿಧಾನಸಭೆ ಚುನಾವಣೆಯಲ್ಲಿ ನಾನು ಇದೇ ಹೇಳಿದೆ. ಈಗ ವೈಯಕ್ತಿಕವಾಗಿ ಒಂದು 3-4 ಇರ್ಬೋದು, ಅದು ಜಿಲ್ಲಾ ಹೆಡ್ ಕ್ವಾರ್ಟರ್ಲಿ. ಇನ್ನು ಬೇರೆ ಯಾವ ತಾಲೂಕು ಹೆಡ್ ಕ್ವಾರ್ಟರ್ಸ್ ಇಲ್ಲ. ಅದು ಅರಸೀಕೆರೆಯಲ್ಲಿ ಬಿಟ್ಟರೆ, ಅರಸೀಕೆರೆಯಲ್ಲಿ ಒಂದಷ್ಟು ಗಾರ್ಮೆಂಟ್ಸ್ ಇದೆ, ಅದು ಬಿಟ್ಟರೆ ಈಗ 5 ವರ್ಷದಲ್ಲಿ ಯಾವ್ದು ಹೊಸ ಕೈಗಾರಿಕೆಗಳು ಓಪನ್ ಆಗಿಲ್ಲ. ಅದು ಕೇಂದ್ರ ಸರ್ಕಾರದಿಂದ ಯಾವ್ದು ಅನುಮೋದನೆ ಮಾಡಿ ತಂದಿಲ್ಲ. ಅದು ಎಲ್ಲೋ ನಮಗೂ ಸಹ ಬೇಜಾರು. ಯಾಕಂತ ಹೇಳಿದ್ರೆ ಪಾಪ ಯುವತಿಯರು 8,000 10,000 ಸಂಬಳಕ್ಕೆ, ಹುಡುಗರು ಪಾಪ ಅವೆಲ್ಲ ಡಿಗ್ರಿ ಮಾಡಿರ್ತವೆ, 10,000 12,000 ಸಂಬಳಕ್ಕೆ ಪರದಾಡ್ಕೊಂಡು ಹಾಸನಕ್ಕೆ ಬರ್ತಾರೆ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಇಂದ. ಅದು ಬಸ್ ಚಾರ್ಜ್ಗೋ ಇಲ್ಲ ಇದಕ್ಕೆ ಮುಗಿದೋಗ್ತದೆ ಅವರ ಅರ್ಧ ಸಂಬಳ, ಊಟ ತಿಂಡಿಗೆ ಎಲ್ಲ. ಹಾಗಾಗಿ ಮತ್ತೆ ನಿರುದ್ಯೋಗ ನಮ್ಮ ಜಿಲ್ಲೆ ತುಂಬಾನೇ ಇದೆ. ಹುಡುಗರಂತೂ ಪಾಪ ಕೆಲಸ ಇಲ್ಲದೆ ಊರು ಮುಂದೆ ಕೂತಿರ್ತಾರೆ. ನಿರುದ್ಯೋಗ ಜೊತೆಗೆ ಇಂಟರ್ಲಿಂಕ್ ಅಂತ ಹೇಳಿದ್ರೆ ಉದ್ಯೋಗ ಇಲ್ದಿದ್ರೆ ಪಾಪ ಅವ್ರಿಗೆ ಮದುವೆ ಮಾಡಿ ಈ ಕಾಲದಲ್ಲಿ ಹೆಣ್ಣು ಕೊಡಲ್ಲ. ಅದು ದೊಡ್ಡ ಸಮಸ್ಯೆ ಇದೆ. ಅದೆಲ್ಲ ನೋಡ್ತಾ ಹೋದ್ರೆ ಎಲ್ಲೋ ನನಗೂ ಸಹ ಈ ಬಾರಿ ನಂಗೆ ಜನ ಆಶೀರ್ವಾದ ಮಾಡಿದ್ರೆ ಏನಾದ್ರೂ ಮಾಡಿ ಕೇಂದ್ರ ಸರ್ಕಾರದಿಂದ ಒಂದಷ್ಟು ಇಂಡಸ್ಟ್ರೀಸ್ನ ತಾಲೂಕು ಮಟ್ಟದಲ್ಲಿ ತರಬೇಕು ಅನ್ನೋದು ನನಗೊಂದು ಆಸೆ. ಕೇವಲ ನೀವು ಈಗ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗೆ ಸೀಮಿತವಾಗ್ತಿರೋ, ಇಲ್ಲ ತಾಲೂಕ್ ಹೆಡ್ ಕ್ವಾರ್ಟರ್ಸ್ಗಳಲ್ಲೂ ನಿಮ್ಮ ಸೇವೆಯನ್ನ ವಿಸ್ತರಿಸಿ ಅಲ್ಲಿನ ಯುವಕರಿಗೂ ಕೂಡ ಏನಾದ್ರೂ ಮಾಡಬೇಕು ಅಂತ ಇದ್ರೆ, ವಾಟ್ ಯು ವಾಂಟ್ ಟು ಡೂ ಫಾರ್ ದ ಯೂತ್ ಆಫ್ ಯೋರ್ ಕಾನ್ಸ್ಟಿಟ್ಯೂಯೆನ್ಸಿ? ನನ್ನ ಮೇನ್ ಏಮ್ ಇಸ್ ವುಮೆನ್ ಅಂಡ್ ಯೂತ್ ಎಂಪವರ್ಮೆಂಟ್. ಈಗ ಒಬ್ಬ ಮಹಿಳೆ, ಈಗ ನಮ್ಮ ಸರ್ಕಾರ ಆಯ್ತು 2,000 ಕೊಡ್ತಿದ್ದಾರೆ, ಅದೆಲ್ಲ ಒಂದು ಸ್ವಂತವಾಗಿ ಅವ್ರ ಕಾಲ ಮೇಲೆ ನಿಂತ್ಕೋಬೇಕು. ಸ್ವಂತ ಮಹಿಳೆ ಆಗಿರ್ಬೋದು, ನಮ್ಮ ಯುವಕರಾಗಿರ್ಬೋದು, ಅವರ ಉದ್ಯೋಗ ಮಾಡೋದು, ಆ ರೀತಿ ಏನೊಂದು ಪ್ರೋತ್ಸಾಹ ಧನ ಕೊಡಿಸೋದು ಅಂಥದ್ದು ಮಾಡಬೇಕು ಅಂತ ನನ್ನ ಆಸೆ. ಯಾಕಂತ ಹೇಳಿದ್ರೆ ಇವೆಲ್ಲ ನಿಮ್ಗೆ ಗೊತ್ತಿರ್ತದೆ, ಎಲ್ಲ ಕುಟುಂಬದಲ್ಲೂ ವ್ಯತ್ಯಾಸ ಇರ್ತದೆ. ಒಂದೊಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಇಬ್ರು ದುಡಿಬೇಕು, ಒಂದು ಕುಟುಂಬದಲ್ಲಿ ಗಂಡ ಜವಾಬ್ದಾರಿ ತಗೊಂಡಿರಲ್ಲ, ಅವ್ನಿಗೇನೋ ಒಂದು ಸಮಸ್ಯೆ ಇರ್ತದೆ, ಅವ್ನು ಸರಿ ಇರಲ್ಲ, ಆಗ ಹೆಂಡತಿನೇ ಜವಾಬ್ದಾರಿ ತಗೋಬೇಕು. ಆವಾಗ ಪಾಪ ಮಹಿಳೆ ಮಕ್ಕಳನ್ನು ನೋಡ್ಕೊಂಡು ಗಂಡನ್ನು ಸಾಕೊಂಡು ಅವ್ರಿಗೆ ಜೀವನ ಮಾಡೋದ್ ಕಷ್ಟ ಇರ್ತದೆ. ಒಂದೊಂದ್ ಕಡೆ ಗಂಡ ಹೆಂಡತಿ ಇಬ್ರು ದುಡಿಬೇಕು, ಮನೇಲಿ ಮಕ್ಳಿಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಆವಾಗ ಮಕ್ಕಳು ಮತ್ತೆ ಅವರು ಓದೋ ಕಡೆ ಗಮನ ಕೊಡದ ವಿದ್ಯಾವಂತರಾಗ್ತಾರೆ. ಅಂಥದ್ದೆಲ್ಲ ಆಗ್ಬಾರ್ದು ಅಂದ್ರೆ ಅಟ್ಲೀಸ್ಟ್ ಕೈಗೆಟುಕೊಂಗೆ ತಾಲೂಕು ಮಟ್ಟದಲ್ಲಿ ಕೆಲಸ ಹೋಗ್ಬೇಕು ಅನ್ನೋದು ನನ್ನ ಒಂದು ಆಸೆ.